ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ 3 ಬಂದಿದೆ. ಮೂರನೇ ಎಪಿಸೋಡ್ ಬಂದಿದೆ ಇವತ್ತು. ಆ ಎಪಿಸೋಡಲ್ಲಿ ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರು ಇಲ್ಲ ಅಂತ ನೋಡೋಣ. ಮತ್ತು ಎಷ್ಟು ಜನ ಬಂದಿದ್ರು, ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ, ಯಾರ್ಯಾರು ವರ್ಲ್ಡ್ನಲ್ಲಿದ್ದಾರೆ, ಮತ್ತು ಯಾರು ನಾಟ್ ಸೆಲೆಕ್ಟ್ ಆಗಿದ್ದಾರೆ ಅಂತೇಳಿ ಕೂಡ ನೋಡೋಣ. ಅಗ್ನಿ ಪರೀಕ್ಷೆಗೆ ಯಾರ್ಯಾರು ಬಂದಿದ್ರು, ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತೇಳಿ ನೋಡೋಣ. ಫಸ್ಟಿಗೆ ಬಂದಿದ್ದು ಇಬ್ಬರು ಬಂದರು. ಒಬ್ಬರು ಲಕ್ಷ್ಮೀಗೌಡ ಅಂತ ಹೇಳ್ಬಿಟ್ಟು, ಇನ್ನೊಬ್ಬರು ಸಂಸ್ಕೃತಿ ಲಕ್ಷ್ಮಯ್ಯ ಅಂತೇಳಿ. ಸಂಸ್ಕೃತಿ ಲಕ್ಷ್ಮಯ್ಯ ಅವರು ಟ್ರಾನ್ಸ್ಜೆಂಡರ್ ಅವರು ಬಂದಿದ್ದರು. ಮತ್ತು ಲಕ್ಷ್ಮೀಗೌಡ ಅಂತ ಹೇಳ್ಬಿಟ್ಟು ಬಂದಿದ್ರಲ್ವ, ಅವರು ಫಸ್ಟ್ ಲುಂಗಿ ಉಟ್ಕೊಂಡ್ಬಂದಿದ್ರು. ಗಂಡು ಮಕ್ಳ ಥರ ಆವಾಜ್ ಹಾಕ್ಕೊಂತ, ಗಂಡು ಮಕ್ಳ ಥರ ಆ್ಯಕ್ಟಿಂಗ್ ಮಾಡ್ಕೊತ ಇದ್ದರು ಅವರು. ನಾನು ಹೀಗೆ ಇರೋದು, ಹಾಗೆ ಹೀಗೆ ಗಂಡು ಮಕ್ಳ ಥರನೇ ಆವಾಜ್ ಮಾಡ್ತೀನಿ, ಗಂಡು ಮಕ್ಳ ಥರನೇ ಇರೋದು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದರು. ಅವರಿಬ್ಬರಿಗೆ ಒಂದು ಟಾಸ್ಕ್ ಕೊಟ್ಟಿದ್ರು, ಜ್ಯೂಸ್ನ ಕಾಕರಕಾಯಿ, ಮೂಲಂಗಿ, ಮಟನು, ಚಿಕನು ಮತ್ತು ಮೊಟ್ಟೆ ಎಲ್ಲನೂ ಕೊಟ್ಟಿದ್ದರು. ಆದರೆ ಯಾರು ಕೆಟ್ಟದಾಗಿ ಮಿರ್ಚಿ ಕೂಡ ಕೊಟ್ಟಿದ್ರು. ಯಾರು ಕೆಟ್ಟದಾಗಿ ಜ್ಯೂಸ್ ಮಾಡ್ತಾರೆ ಅವರು ಸೆಲೆಕ್ಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಹಾಗೆ ಇಬ್ಬರೂ ಚೆನ್ನಾಗಿ ಮಾಡಿದ್ರು. ಫುಲ್ಲು ಖಾರ ಹಾಕಿ ಮತ್ತು ಮೊಟ್ಟೆ ಆಮ್ಲೆಟು ಎಲ್ಲ ಹಾಕ್ಬಿಟ್ಟು ಮಾಡಿದ್ದು ಸಂಸ್ಕೃತಿ ಲಕ್ಷ್ಮಯ್ಯ ಅವರು. ಮತ್ತು ಲಕ್ಷ್ಮೀಗೌಡ ಅವರು ಅಷ್ಟೊಂದು ಒಂದು ಮೊಟ್ಟೆ, ಒಂದು ಸ್ವಲ್ಪ ಆಮ್ಲೆಟ್ ಹಾಕ್ಬಿಟ್ಟು ಸಣ್ಣದಾಗಿ ಚೆನ್ನಾಗಿ ಮಾಡಿದ್ರು ಅವರು. ಸ್ವಲ್ಪ ಅವ್ರಿಗೆ ಗೊತ್ತಾಯಿತು, ಚಂದನ್ ಶೆಟ್ಟಿಗೆ ಮತ್ತು ವಿನಯ್ ಅವ್ರಿಗೆ, ಈ ಜ್ಯೂಸು ಮಾಡಿದ್ಮೇಲೆ ನಿಮಗೆ ಕೊಡ್ತೀವಿ ಕುಡಿಯೋಕ್ಕಂತ ಗೊತ್ತಿತ್ತಾ ಅಂತ ಹೇಳಿದ್ಮೇಲೆ ಅವರಿಬ್ಬರು ಹೌದು ಒಪ್ಕೊಂಡ್ಮೇಲೆ ಇದು ಉಲ್ಟಾಗಬೇಕು, ಇವಾಗ ನಿಮ್ಮ ಜ್ಯೂಸ್ ಅವ್ರು ಕುಡಿಲ್ಲ, ಅವ್ರ ಜ್ಯೂಸು ನೀವು ಕುಡೀರಿ ಅಂತ ಹೇಳ್ಬಿಟ್ಟು. ಸಂಸ್ಕೃತಿ ಲಕ್ಷ್ಮಯ್ಯ ಅವರು ಮಾಡಿದ್ದು ಜ್ಯೂಸು ಭಾಳ ಅಂದರೆ ಭಾಳ ಚೆಂಡಾಳ ಹಂಗಿತ್ತು. ಎಷ್ಟೊಂದು ಮೆಣಸಿನ್ಕಾಯಿ, ಕಾಕರಕಾಯಿ, ಮೊಟ್ಟೆ, ಆಮ್ಲೆಟು ಎಲ್ಲನೂ ಹಾಕಿ ಮಿಕ್ಸ್ ಮಾಡಿಬಿಟ್ಟಿದ್ರು. ಅದು ನೋಡೋಕ್ಕೆ ವಾಮಿಟ್ ಬರ್ತಾಯಿತ್ತು. ಆದ್ರೂ ಲಕ್ಷ್ಮೀಗೌಡ ಅವರು ಎಲ್ಲನೂ ಕುಡಿದ್ಬಿಟ್ರು. ಮತ್ತು ಇವ್ರು ಕೂಡ ಕುಡ್ದಾದ್ಮೇಲೆ ಅವ್ರಿಗೆಲ್ಲರಿಗೂ ಲಕ್ಷ್ಮೀಗೌಡನೇ ಇಷ್ಟ ಆಗಿದ್ದು. ಅವ್ರಿಗೆ ಫೋರ್ ಗ್ರೀನ್ ಕೊಟ್ಬಿಟ್ಟು ಸೆಲೆಕ್ಟ್ ಮಾಡಿದರು. ಸ್ಟಾರ್ ಕೊಟ್ಟರು ಅವ್ರಿಗೆ. ಮತ್ತು ಸಂಸ್ಕೃತಿ ಅವರು ನಾಟ್ ಸೆಲೆಕ್ಟ್ ಆದರು, ಅವ್ರಿಗೆ ಕೊಡಲಿಲ್ಲ ಅವರು. ಇನ್ನೂ ನೀವು ಗಟ್ಟಿಯಾಗಿರಬೇಕು ಅಂತೇಳ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ರು. ಆದಮೇಲೆ ಸೆಕೆಂಡ್ ಬಂದಿದ್ದೆ ಶಶಿಧರ್ ಅಂತೇಳಿ. ಶಶಿಧರ್ ಬಂದ್ಬಿಟ್ಟು ಏನು ಮಾತಾಡಿದ್ರು ಅವ್ರಿಗೆ ಗೊತ್ತಿಲ್ಲ, ಚೆನ್ನಾಗಿ ಮಾತಾಡಲಿಲ್ಲೇನಿಲ್ಲ. ಅದಕ್ಕೋಸ್ಕರನೇ ಅವ್ರನ್ನ ಯಾರೂ ಸೆಲೆಕ್ಟ್ ಮಾಡಲಿಲ್ಲ. ಫೋರ್ ರೆಡ್ ಕೊಟ್ಬಿಟ್ಟು ಅವ್ರು ನಾಟ್ ಸೆಲೆಕ್ಟ್ ಅಂತೇಳಿ ಕಳಿಸ್ಬಿಟ್ರು. ಮೂರನೇ ಸರಿ ಬಂದಿದ್ದು ವಿಕಾಸ್ ಮತ್ತು ನಿಖಿಲ್ ಅಂತೇಳ್ಬಿಟ್ಟು ಇಬ್ಬರು ಬರ್ತಾರೆ. ವಿಕಾಸ್ ಅವರು ಸಿನಿಮಾದ ಮೇಲೆ ನನಗೆ ಇಂಟ್ರೆಸ್ಟ್ ಇದೆ, ಸಿನಿಮಾ ಮಾಡಬೇಕಂತ, ಮತ್ತು ಸಿನಿಮಾವರು ಇರೋದ ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆ ನನಗೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದರು. ಆದ್ಮೇಲೆ ನಿಖಿಲು, ನನಗೆ ಎಲೆಕ್ಷನ್ಗೆ ನಿಂದಿರಬೇಕು, ನಾನು ನಿಂತಿದ್ದೆ, ಆದರೆ ನನಗೆ ಯಾರು ಸಪೋರ್ಟ್ ಮಾಡಲಿಲ್ಲ, ಯಾರು ನನಗೆ ಗೊತ್ತಿಲ್ಲಲ್ವ ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ. ನಾನು ಇವಾಗ ಬಿಗ್ ಬಾಸ್ಗೆ ಹೋದರೆ ಎಲ್ಲರಿಗೂ ಗೊತ್ತಾಗುತ್ತೆ, ನನಗೆ ಮುಂದೆ ಫ್ಯೂಚರು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ರು ಹೇಳಿದರು. ಅದಕ್ಕೋಸ್ಕರನೇ ಅವ್ರಿಗೆ ವಿಕಾಸ್ ಅವ್ರು ಮಾತಾಡಿದ್ದು ಕೂಡ ಅಷ್ಟೊಂದು ಇಂಟ್ರೆಸ್ಟ್ ಏನು ಅನ್ನಿಸ್ಲಿಲ್ಲ. ಹಾಗಾಗಿ 2 ಗ್ರೀನು 2 ರೆಡ್ ಕೊಟ್ಟರು ಅವ್ರಿಗೆ. ಮತ್ತು ನಿಖಿಲ್ ಮತ್ತು ಅವರಿದ್ರಲ್ವ, ಅವ್ರಿಗೆ 1 ಗ್ರೀನು 3 ರೆಡ್ ಕೊಟ್ಟರು. ಅವ್ರು ನಾಟ್ ಸೆಲೆಕ್ಟೆಡ್ ಅಂತ ಕಳಿಸ್ಬಿಟ್ರು. ನೀವು ಬಿಗ್ ಬಾಸಿಗೆ ಬರೋದು ಇದಕ್ಕೆ ಜಯಣ್ಣ ಅಂತೇಳ್ಬಿಟ್ಟು 4ನೇದಾಗಿ ಬಂದಿದ್ರು. ಎಂಟ್ರಿ ಮಾತ್ರ ಸಾಂಗ್ ಆಡ್ಕೊತ ಬಂದು ಅವರು ಚೆನ್ನಾಗಿ ಆಡಿದ್ರು ಮತ್ತು ಚೆನ್ನಾಗಿ ಮಾತಾಡಿದ್ರು. ಮತ್ತು ಅವರು ಹಳ್ಳಿ ಕಡೆಯಿಂದ ಮತ್ತು ಇಂಗ್ಲೀಷ್ನಲ್ಲಿ ಕೂಡ ಸೂಪರಾಗಿ ಮಾತಾಡಿದ್ರು. ನಾನು ಹಳ್ಳಿ ಕಡೆ ಆದರೂ ಕೂಡ ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಮಾತಾಡ್ತೀನಿ, ಎಲ್ಲದರಲ್ಲೂ ಚೆನ್ನಾಗಿ ಆಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ದಕ್ಕೆ 4 ಗ್ರೀನ್ ಬಂದಿದ್ದಾವೆ, ಸ್ಟಾರ್ ಕೂಡ ಬಂದಿದೆ ಅವ್ರಿಗೆ. ಆದಮೇಲೆ ಅಂಕಿತ್ ಅವ್ರು ಬಂದರು. ಆಮೇಲೆ ಸುಷ್ಮಿತಾ, ಸಿಂಹಾದ್ರಿ ಅಂತೇಳಿ ಇಬ್ಬರು ಒಂದೇ ಸರಿ ಬಂದರು. ಅಂಕಿತ್ ಅವರು ತೆಳ್ಳಗೆ, ಕಿವಿಯೆಲ್ಲ ಅಗಲ ಇದ್ವು ಅಂತ ನನ್ನನ್ನು ಹೊರಗಡೆ ಎಲ್ಲ ಹಿಂಗಿಸ್ತಾರೆ, ಅದಕ್ಕೋಸ್ಕರ ನಾನು ಇಂಪ್ರೆಷನ್ ಆಗಬೇಕು, ಒಳಗಡೆ ಬಿಗ್ ಬಾಸ್ಗೆ ಹೋಗಿ ಅವ್ರಿಗೆಲ್ಲರಿಗೂ ಇದು ಮಾಡಬೇಕಂತ ಹೇಳ್ಬಿಟ್ಟು ಅಂದರು. ಅವ್ರಿಗೆ 2 ಗ್ರೀನ್ 2 ರೆಡ್ ಕೊಟ್ಟಿದ್ದಾರೆ, ಆ ರೋಲ್ನಲ್ಲಿ ಇಟ್ಟಿದ್ದಾರೆ. ಆಮೇಲೆ ಸುಷ್ಮಿತಾ, ಸಿಂಹಾದ್ರಿ ಅಂತೇಳ್ಬಿಟ್ಟು ಅವ್ರು ಮೇಕಪ್ ಇಲ್ಲದೆ ಮುಖನೇ ನೋಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ರಲ್ಲಿ ಹೊರಗಡೆ ಅಂತೇಳಿ ಅಂಕಿತ್ ಅವರು ಹೇಳಿದ್ರು. ಇದೇ ರೀತಿ ಅವರಿಬ್ಬರು ಮಧ್ಯೆ ಅಗ್ರಿಮೆಂಟ್ ನಡೀತು. ಶ್ರುತಿ ಮಾಮರು ಸರಿ ಓಕೆ ಸುಮ್ಮನೆ ಇರಿ ಅಂತ ಹೇಳ್ಬಿಟ್ಟು ಸುಷ್ಮಿತಾ ಅವ್ರನ್ನ 3 ಗ್ರೀನ್ ಕೊಟ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆದಮೇಲೆ ಬಂದಿದ್ದೆ ಗಂಗಾರಂಗ ಅಂತ ಹೇಳ್ಬಿಟ್ಟು ಅವ್ರು ನೈಟಿಯಲ್ಲಿ ಬಂದರು. ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಫೇಮಸ್ ಅವರು. ಅವ್ರಿಗೆ ಏನೇನೋ ಆ್ಯಕ್ಟಿವಿಸ್ ಮಾಡಿಸಿದ್ರು ನಿರಂಜ್ ಅವ್ರಿಗೆ. ಲವ್ ಪ್ರಪೋಸ್ ಮಾಡಂತ ಹೇಳ್ಬಿಟ್ರು. ಅದು ಲವ್ ಪ್ರಪೋಸ್ ಕೂಡ ಮಾಡಿದರು. ಆದರೂ ಕೂಡ ಅವ್ರು ಒಪ್ಕೊಳ್ಳಲಿಲ್ಲ. ನೀವು ಮಾಡೋ ರೀತಿ ನಮ್ಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರು 3 ರೆಡ್ ಕೊಟ್ಬಿಟ್ರು.
ಅವ್ರು ಮತ್ತೆ ಇನ್ನೇನು ಮಾತಾಡದೆ ಹಂಗೆ ಕಳಿಸ್ಬಿಟ್ರು. ಅವ್ರು ನಾಗವಲ್ಲಿ ಥರ ಮಾಡ್ತಿದ್ದಾರೆ ಸ್ಟೇಜ್ ಮೇಲೆ ಅಂತ ಹೇಳ್ಬಿಟ್ಟು ಮಾತಾಡ್ತಾಯಿದ್ರು. 8ನೇ ಕಂಟೆಸ್ಟ್ ಆಗಿ ಬಂದಿದ್ದು ಕಿರಣ್ ಶಾಸ್ತ್ರಿ ಅಂತ ಹೇಳ್ಬಿಟ್ಟು ಅವ್ರ ಹೆಂಡತಿ ಬರ್ತಾನೆ ಸಾಂಗ್ ಹೇಳ್ಕೊಂತ ಬಂದರು. ನಾನು ಫುಲ್ಲು ಹೊರಗಡೆ ಸಣ್ಣನಿದ್ದಾಗೆ ಮತ್ತು ಹೊರಗೆಲ್ಲ ಒಂಥರ ರೌಡಿ ಥರ ಮಾಡ್ತಾಯಿದ್ದೆ, ಓಡಾಡ್ತಿದ್ದೆ, ಅಲ್ಲಿ ಇಲ್ಲಿ ಎಲ್ಲ ತಿರ್ಗ್ಕೊಂತ ಇದ್ದೆ. ಆದರೆ ಅಮ್ಮ ಇನ್ನೇನು ಮಾಡ್ಬೇಕಂತ ಹೇಳ್ಬಿಟ್ಟು ಸಿದ್ಧಗಂಗಾ ಮಠಕ್ಕೆ ಹಾಕ್ಬಿಟ್ರು. ಅಲ್ಲಿ ನನ್ನದು ಮತ್ತೆ ಜೀವನ ಶುರು ಆಯಿತು ಅಂದ್ಕೊತಾ ಇದ್ದೀನಿ. ಆ ಮಠದಲ್ಲಿ ಪುರೋಹಿತನಾಗಿ ಕೆಲಸ ಮಾಡ್ತಿದ್ದೀನಿ. ಅಲ್ಲಿ ಮಠದಲ್ಲೆಲ್ಲ ಜ್ಯೋತಿಷ್ಯ ಅದು ಇದು ಕಲ್ತ್ಬಿಟ್ಟು ನಾನು ಪುರೋಹಿತನಾಗಿ ಮಾಡ್ತಾ ಇದ್ದೀನಿ ಅಂತೇಳ್ಬಿಟ್ರು. ವಿನಯ್ ಅವ್ರಿಗೆ ಮುಖ ನೋಡ್ಕೊಂಡು ಹೇಳಿರಿ ಅಂತ ಹೇಳ್ಬಿಟ್ರೆ ನಿಮ್ಗೆ ಸಕ್ಸಸ್ ಇದೆ ಅಂತೇಳಿ. ನನಗೆ ಅದು ಗೊತ್ತಿದೆ, ಇದು ಎಲ್ಲರಿಗೂ ಗೊತ್ತಿದೆ ಅಂತೇಳಿದ್ರು. ಮತ್ತು ಚಂದನ್ ಅವ್ರಿಗೆ ಹೇಳ್ರಿ ಅಂತೇಳಿದ್ರೆ ಚಂದನ್ ಅವ್ರಿಗೆ ಮೋಸ ಆಗಿದೆ ಅದು ಇದು ಅಂತೇನೋ ಹೇಳಿದರು. ಆದಮೇಲೆ ಅವ್ರಿಗೆ 3 ಗ್ರೀನ್ ಕೊಟ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವರಾದಮೇಲೆ ಬಂದಿದ್ದು ಮಂಜೇಶ್ವರ ಅಂತ ಹೇಳ್ಬಿಟ್ಟು ಅವ್ರು ಐಸ್ ಕಟ್ಟೆ ಮೇಲೆ ನಿಂತ್ಕೊಂಡು ಅವರು ಒಂಥರ ಯಾವುದೇನೋ ಸಾಂಗ್ ಹೇಳಿದರು. ಅವರೇನೋ ನಾನು ಕಾಮಿಡಿ ಮಾಡ್ತೀನಿ ಅಂತ ಹೇಳಿದರು, ಏನೇನೋ ಮಾಡಿದರು. ಅವ್ರಿಗೆ ಚಂದನ್ ಅವರು ಗಡ್ಡೆ ಮೇಲೆ ಐಸ್ ಗಡ್ಡೆ ತರಿಸ್ಬಿಟ್ಟು ಐಸ್ ಗಡ್ಡೆ ಮೇಲೆ ನಿಂತ್ಕೊಳ್ಳಿ, 2 ನಿಮಿಷ 3 ನಿಮಿಷ ನಾವು ಹೇಳೋ ತಕ್ಕಂತ ಕೆಳಗೆ ಇಳಿಬೇಡ್ರಿ, ಅಲ್ಲೇ ನೀವೇನು ಮಾತಾಡ್ಬೇಕು ಅಂದ್ಕೊಂಡಿದ್ರೋ ಮಾತಾಡ್ರಿ ಅಂತ ಹೇಳಿದರು. ನಗಿಸ್ಬೇಕು ಅಂತ ಹೇಳಿದರು. ಚಂದನ್ ಶೆಟ್ಟಿ ಅವ್ರು ನಗಿಸೋಕ್ಕಾಗಲಿಲ್ಲ. ಅವ್ರಿಗೆ 4 ರೆಡ್ ಕೊಟ್ಬಿಟ್ಟು ಅವ್ರನ್ನ ಸೆಲೆಕ್ಟ್ ಮಾಡಿದರು. ಅವರಿಗೆ ವಿಡಿಯೋ ನೋಡಿದವ್ರಿಗೆ ತುಂಬ ಥ್ಯಾಂಕ್ಸ್. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.